ಗೈಸ್ ನಿಮಗೆಲ್ಲ ಒಂದು ಸ್ಟೋರಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳು ಕೇಳಿಸ್ಕೊಳ್ಳಿ. 16 ವರ್ಷದ ಒಂದು ಹೆಣ್ಮಗು, ಟೀನೇಜ್ ಗರ್ಲು, ಮನೇಲಿ ಕುಂತ್ಕೊಂಡು ಹಿಂಗೆ ಮೊಬೈಲ್ ಸ್ಕ್ರೋಲ್ ಮಾಡ್ತಿರುತ್ತೆ. ಡ್ರೆಸ್ ಇಷ್ಟ ಆಗುತ್ತೆ, ಶಾಪಿಂಗ್ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಸರಿ ಆಯಿತು, ಶಾಪಿಂಗ್ ಮಾಡಬೇಕು. ಬಟ್ ಅಲ್ಲಿ ಪ್ರಾಬ್ಲಮ್ ಏನಿರುತ್ತೆ ಅಂದರೆ, ಅವ್ರು ಇರೋಂಥ ಮನೆಗೂ ಅವ್ರು ಶಾಪಿಂಗ್ ರೆಗ್ಯುಲರಾಗಿ ಶಾಪಿಂಗ್ ಮಾಡೋವಂಥ ಅಂಗಡಿಗೂ ಡಿಸ್ಟೆನ್ಸ್ ಜಾಸ್ತಿ ಇರುತ್ತೆ. ಸೊ ಆ ಹುಡುಗಿ ಏನು ಡಿಸೈಡ್ ಮಾಡುತ್ತೆ ಅಂದರೆ, ಹೆಂಗೂ ಡ್ರೆಸ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಆಬ್ವಿಯಸ್ಲಿ ರ್ಯಾಪಿಡೋನೋ ಇಲ್ಲ ಆಟೋನೋ ತೊಗೊಂಡು ಹೋಗೋಣ ಅಂತ ಡಿಸೈಡ್ ಮಾಡುತ್ತೆ. ಸೊ ರ್ಯಾಪಿಡೋ ಬುಕ್ ಆಗುತ್ತೆ, ರ್ಯಾಪಿಡೋ ಬೈಕ್ ಕೂಡ ಬರುತ್ತೆ. ಅವ್ನು ರೆಗ್ಯುಲರಾಗಿ ಕೇಳ್ತಾನೆ, ಮೇಡಮ್ ಇಲ್ಲಿಗೆ ಅಂತ. ಆ ಹುಡುಗಿ ಹೇಳುತ್ತೆ, ಸರ್ ಹಿಂಗೆ ಬಟ್ಟೆ ಶಾಪಿಂಗ್ ಮಾಡಬೇಕು, ಈ ಅಂಗಡಿ ಹತ್ರ ನಡೀರಿ ಅಂತ. ಅವನೇನು ಮಾಡ್ತಾನೆ ಅಂದರೆ, ಮೇಡಮ್ ನನಗೊಂದು ಅಂಗಡಿ ಗೊತ್ತಿದೆ ಅಥವಾ ನನಗೊಂದು ಶಾಪ್ ಗೊತ್ತಿದೆ, ಅಲ್ಲಿ ಚೀಪಾಗಿ ಸಿಗುತ್ತೆ ಡ್ರೆಸ್ಸು, ಒಳ್ಳೆ ಕ್ವಾಲಿಟಿ ಡ್ರೆಸ್ಸು ಚೀಪಾಗಿ ಸಿಗುತ್ತೆ, ನೀವು ಓಕೆ ಅಂದರೆ ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹೆಂಗೂ ಟ್ರಸ್ಟೆಡ್ ಆ್ಯಪ್ ಅಲ್ವಾ, ಸೊ ಯಾರನ್ನೂ ಸ್ಕ್ಯಾಮ್ ಮಾಡಲ್ಲ ಅಂತ ಹುಡುಗಿ ಸರಿ ಆಯಿತು ಅಲ್ಲಿಗೆ ಹೋಗೋಣ ನಡೀರಿ ಅಂತ ಹೇಳುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದು 16 ವರ್ಷದ ಹುಡುಗಿ. ಸರಿ ಆಯಿತು, ಅವ್ನು ಕರ್ಕೊಂಡು ಹೋಗ್ತಾನೆ, ಸ್ವಲ್ಪ ದೂರನೇ ಹೋಗ್ತಾನೆ. ಆಮೇಲೆ ಒಂದು ರೂಮ್ ಹತ್ರ, ಆ್ಯಕ್ಚುಲಿ ಒಂದು ರೂಮ್ ಅಂದರೆ ಒಂದು ಲಾಡ್ಜ್ ಥರ ಇರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾನೆ. ಆ ಹುಡುಗಿಗೆ ಡೌಟ್ ಬರುತ್ತೆ, ಇಲ್ಲಿಗೆಂತೂ ಕರ್ಕೊಂಬಂದ್ರ ಅಂತ. ಮೇಡಮ್ ಇಲ್ಲೇ ಒಳಗಿದೆ ಬನ್ನಿ ಅಂತ ಹೇಳ್ತಾನೆ. ಸ್ವಲ್ಪ ಒಳಗೆ ಹೋಗ್ತಿರೋದಕ್ಕೆ ಆ ಹುಡುಗಿಗೆ ಡೌಟ್ ಬರುತ್ತೆ, ಸೊ ಏನೋ ಇದು ತಪ್ಪಾಗ್ತಿದೆ ಅಂತ. ಆ ಹುಡುಗಿ ವಿರೋಧ ಮಾಡುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಯಾರೂ ಹೇಳೋಕ್ಕೂ ಇರೋದ ಕೇಳೋಕ್ಕೂ ಇರೋಲ್ಲ. ಆಬ್ವಿಯಸ್ಲಿ ಆ ಹುಡುಗಿನ ಎತ್ಕೊಂಡೋಗಿ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡ್ತಾನೆ. ಇನ್ನೊಂದ್ಸಲ ಅರ್ಥ ಮಾಡ್ಕೊಳ್ಳಿ, 16 ವರ್ಷದ ಹುಡುಗಿ. ಸೊ ಅವ್ನು ಕೆಲಸ ಮುಗಿಸ್ಕೊಂಡು ಆ ಹುಡುಗಿನ ಅಲ್ಲೇ ಬಿಟ್ಟು ಹೋಗ್ತಾನೆ. ಆ ಹುಡುಗಿ ಅಲ್ಲಿಂದ ಯಾವುದೋ ಭಯದಲ್ಲೋ ಅಥವಾ ಏನೋ ಆ ನೋವಲ್ಲಿ ಮನೆಗೆ ಹೋಗುತ್ತೆ, ಮನೇಲಿ ವಿಷಯ ತಿಳಿಸುತ್ತೆ, ಆ ಕಂಪ್ಲೇಂಟ್ ಆಗುತ್ತೆ, ಅವ್ನು ಅರೆಸ್ಟ್ ಕೂಡ ಆಗ್ತಾನೆ. ಅವನೇ ಅತ್ಯಾಚಾರ ಮಾಡಿರೋದು ಅಂತ ಪ್ರೂವ್ನು ಕೂಡ ಆಗುತ್ತೆ ಕೋರ್ಟಲ್ಲಿ, ಆ್ಯಂಡ್ ಜೈಲ್ ಕೂಡ ಹೋಗ್ತಾನೆ. ನೋಡಿ, ನಾನು ಏನಕ್ಕೆ 16 ವರ್ಷದ ಹುಡುಗಿ ಅಂತ ಒತ್ತಿ ಹೇಳ್ತಿದ್ದೀನಿ ಅಂದರೆ, ಆ ಟೈಮಲ್ಲಿ ಮೈಂಡು ಅಷ್ಟೊಂದು ಮೆಚ್ಯೂರ್ಡ್ ಆಗಿರಲ್ಲ, ಯೋಚನೆ ಮಾಡೋ ಕೆಪಾಸಿಟಿ ಇರಲ್ಲ. ಆ ಹುಡುಗಿ ತೊಗೊಂಡಿದ್ದು ಒಂದೇ ಒಂದು ಡಿಸಿಷನಿಂದ ಆ ಹುಡುಗಿ ಮರ್ಯಾದೆ ಹೋಯಿತು, ಮಾನ ಕೂಡ ಹೋಯಿತು. ಸೊ ಇದೊಂದು ರಿಯಲ್ ಆಗಿ ನಡೆದಿರೋಂಥ ಘಟನೆ. ಎಲ್ಲಿ ನಡೆದಿರೋದು ಅಂದರೆ ಇಂದೋರಲ್ಲಿ. ಇದು ನಡೆದಿರೋದು ಮಧ್ಯಪ್ರದೇಶದ ಇಂದೋರಲ್ಲಿ. ಸೊ ಹೆಣ್ಮಕ್ಳು ದಯವಿಟ್ಟು ಒಬ್ರು ಗೊತ್ತಿಲ್ಲದಿರೋ ವ್ಯಕ್ತಿ ಜೊತೆ ಹೋಗ್ತಿದ್ದೀವಿ ಅಂದರೆ ಸ್ವಲ್ಪ ಸೇಫ್ಟಿಯಾಗಿರಿ, ಲೈವ್ ಲೊಕೇಶನ್ ಆನ್ ಮಾಡ್ಕೊಂಡಿರಿ, ಮನೆಯವ್ರಿಗೆ ಮೆಸೇಜ್ ಮಾಡಿರಿ. ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸುಮ್ಮನೆ ನಿಮ್ಮ ಲೈಫು ಅನ್ಯಾಯವಾಗಿ ಹಾಳಾಗುತ್ತೆ. ಬಿ ಸೇಫ್, ಬಿ ಕೇರ್ಫುಲ್.